ಆಗಿಲ್ಲ, ಇದನ್ನ ನಾವು ಪಬ್ಲಿಷ್ ಮಾಡೋದು ಬೇಡ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಸ್ವಲ್ಪ ದಿನದ ನಂತರ ಆಫೀಸ್ಗೆ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ನಾವೆಲ್ಲ ನಾವು ಪಬ್ಲಿಷ್ ಮಾಡೋದಿಲ್ಲ, ಇದು ರಿಜೆಕ್ಟ್ ಆಗಿದೆ ಅಂತ. ಎರಡನೇ ಅಟೆಂಪ್ಟು ಡಿಸಪಾಯಿಂಟ್ಮೆಂಟು. ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಸರಿ ಇನ್ನೊಂದು ಪಬ್ಲಿಕೇಶನ್ಗೆ ಹೋಗೋಣ ಅಂತ ಹೋಗ್ತಾರೆ. ಅದ್ರ ಹೆಸರು ಓಲೆಂಡೋರ್ಫ್ ಅಂತ ಒಂದು ಪಬ್ಲಿಕೇಶನ್. ಅಲ್ಲಿ ಹೋಗ್ತಾರೆ. ಅಲ್ಲೂ ಮತ್ತೆ ಅದೇ ಥರ ಈ ಥರ ಒಂದು ನಾವಲ್ ಬರಿತಾ ಇದ್ದೀನಿ, ಇದನ್ನು ನೀವು ಪಬ್ಲಿಷ್ ಮಾಡಬೇಕು ಅನ್ನೋದು ನನ್ನ ಆಸೆ, ಇದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾರೆ. ಅವರು ಯಥ ಪ್ರಕಾರ ಮ್ಯಾನುಸ್ಕ್ರಿಪ್ಟ್ನ ತಗೊಳ್ತಾರೆ. ಸ್ವಲ್ಪ ದಿನಗಳ ನಂತರ ನಾವು ನಮ್ಮ ತೀರ್ಮಾನ ಹೇಳ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಈ ಸರಿ ಏನಾಗುತ್ತಂದರೆ ಇವರು ಅಲ್ಲಿ ಮತ್ತೆ ಆಫೀಸ್ಗೆ ಹೋಗೋ ಒಂದು ಪ್ರಮೇಯ ಬರೋದಿಲ್ಲ. ಆ ಪಬ್ಲಿಕೇಶನ್ ಅವರೇ ಮ್ಯಾನುಸ್ಕ್ರಿಪ್ಟ್ನ ಮನೆಗೆ ವಾಪಸ್ ಕಳಿಸ್ಬಿಟ್ಟಿರ್ತಾರೆ. ಜೊತೆಗೆ ಒಂದು ನೋಟ್ ಬೇರೆ ಬರೆದು ಕಳಿಸಿರ್ತಾರೆ. ಏನಂದರೆ ಈ ಕಾದಂಬರಿಯಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಅದರಲ್ಲಿ ಒಬ್ಬ ವ್ಯಕ್ತಿ